ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಟೈಟಲ್ ಹೇಳ್ದಂಗೆ ಪೀಪಲ್ ಸೇ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ದೆಮ್ ಟು ಸೇ ಅಂತ. ಅಂದರೆ ಪೀಪಲ್ ಹೆಂಗೆ ನಮ್ಮ ಒಳಗಿನ ಮಾತುಗಳನ್ನು, ನಮ್ಮ ಇನ್ನರ್ ಮಾತುಗಳನ್ನು ರಿಫ್ಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೆವಿಲ್ ಏನು ಹೇಳಿದ್ದ ಮತ್ತು ಅದನ್ನು ನಾನು ಹೆಂಗೆ ನನ್ನ ಲೈಫಲ್ಲಿ ಒಂಥರ ಮ್ಯಾಜಿಕಲ್ ಥರ ಎಕ್ಸ್ಪೀರಿಯನ್ಸ್ ನಡೀತು ಅಂತ ಹೇಳೋಕ್ಕೆ ನಾನು ಒಂದು ಪ್ರಯತ್ನ ಪಡ್ತೀನಿ. ಆಮೇಲೆ ಇದು ಬರೀ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳೋದು ಮಾತ್ರ ಅಲ್ಲ, ಇದರ ಹಿಂದಿನ ತಾರ್ಕಿಕ ಮತ್ತು ವೈಜ್ಞಾನಿಕ ರೀಸನ್ ಏನಿರಬಹುದು ಮತ್ತು ವೇದಾಂತಗಳಲ್ಲಿ ಇದ್ರ ಬಗ್ಗೆ ಏನು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಇದು 2 ದಿನದ ಹಿಂದೆ ನನಗೆ ನಡೆದಂಥ ಘಟನೆ ನನ್ನ ಲೈಫಲ್ಲಿ. ನಾನು ಇಲ್ಲಿ ಇದ್ದೀನಲ್ಲ ಸ್ಟೂಡೆಂಟ್ ಡಾರ್ಮಲ್ಲಿ. ಫಸ್ಟ್ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೆವಿಲ್ ಏನು ಹೇಳ್ತಾರೆ ಅಂತಂದರೆ, ಅವರು ಮ್ಯಾನಿಫೆಸ್ಟೇಷನ್ ಮತ್ತು ಇಮ್ಯಾಜಿನೇಷನ್ ಬಗ್ಗೆ ಮಾತಾಡ್ತಾರಲ್ಲ, ಅವಾಗ ನಾವು ಈಗ ಒಬ್ಬರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಫೋರ್ಸ್ಫುಲ್ಲಾಗಿ ನೀನು ನನಗೆ ಹಂಗೆ ರೆಸ್ಪಾನ್ಸ್ ಮಾಡು, ನೀನು ಆ ಥರ ಮಾಡು ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ಹೇಗಿರ್ತೀರ ಅನ್ನೋದ್ರ ಮೇಲೆ ಆ ಕ್ವಾಲಿಟಿನ ಕೆಲವೊಬ್ರು ಇಷ್ಟಪಟ್ಬಿಟ್ಟು ಕೆಲವೊಂದು ಮಾತುಗಳನ್ನು ಅಂತಾರೆ. ನಿಮಗೆ ಆ ಮಾತನ್ನು ಕೇಳಿಸ್ಕೊಂಡಾಗ ಒಂಥರ ಖುಷಿಯಾದಂಗೆ ಆಗೋದು, ಓಕೆ ನನ್ನ ಪ್ರೇಸ್ ಮಾಡ್ತಿದ್ದಾರೆ ಜನ ಅಂತ, ಹೀಗೆಲ್ಲ ಫೀಲಿಂಗ್ಗಳು ಬರೋದು ನಿಜ. ಆದರೆ ನಮಗೆ ಒಂದು ಆಸೆ ಇರುತ್ತೆ, ಓಕೆ ಅವರು ನಮ್ಮಲ್ಲಿ ಏನೋ ಒಂದು ಇಷ್ಟಪಟ್ಟು ಏನೋ ಹೇಳ್ತಾರೆ, ಅದು ಓಕೆ, ನಮಗೆ ಇಷ್ಟ ಇರಂಗೆ ಅವರಿಗೆ ಮಾಡ್ಬೋದಾ ಅಂದರೆ ಆ ಥರ ಕಂಟ್ರೋಲ್ ಥರ ಅಂತ ಹೇಳ್ತಾ ಇಲ್ಲ ನಾನು. ನಾವೇನಾದರೂ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಅವರು ನಮಗೆ ಬೇಕಾದಂಗೆ ಚೇಂಜ್ ಮಾಡ್ಬೋದಾ ಅಂತ ಕ್ವಶನ್ ಬಂದಾಗ ನೆವಿಲ್ ಹೇಳ್ತಾರೆ, ಅದು ಸಾಧ್ಯ ಇದೆ. ಯಾಕೆ ಅಂದರೆ ಎವ್ರಿ ಒನ್ ಈಸ್ ಯು ಪುಷ್ಡ್ ಔಟ್ ಅಂತ. ಇಲ್ಲಿ ಅವ್ರು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಹೆಂಗಿದೆಯಾ, ನಿನ್ನ ಇನ್ನರ್ ಥಾಟ್ಸ್ ಏನು, ಅದರ ರಿಫ್ಲೆಕ್ಷನ್ನೇ ಅವರು. ಆದ್ದರಿಂದ ನಿನ್ನ ಒಳಗಿನ ಆ ಐಯಾಮ್ ಅಂತ ಏನಿದೆ, ಆ ನಾನು ಅಂತ, ಅದನ್ನು ನೀನು ಚೇಂಜ್ ಮಾಡ್ಕೊಂಡ್ರೆ ಅವರು ನಿನಗೆ ಅದನ್ನು ಕನ್ಫರ್ಮ್ ಮಾಡ್ತಾರೆ, ಮಾಡಲೇಬೇಕು ಅಂತ ಅವರು ಭಾಷಣಗಳಲ್ಲಿ ಹೇಳ್ತಾ ಇದ್ದೆ. ನಾನು ಸ್ಟಡಿ ಮಾಡಿದ್ದೆ. ನಾನು ಈ ಸೆಲ್ಫ್ ಹೆಲ್ಪ್ ಜರ್ನಿ 2 years ಆಗ್ತಾ ಬಂತಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬಂದಿರ್ತೀನಲ್ಲ, ನಾನು ಸೆಲ್ಫ್ ರಿಯಲೈಸೇಷನ್ ಅಥವಾ ಐಯಾಮ್ ಅಂದರೆ ಏನು, ಐಯಾಮಿಂದ ಏನು ಮಾಡ್ಬೋದು ನಂಗೆ ಗೊತ್ತಿರಲಿಲ್ಲ. 2 ವರ್ಷದಿಂದ ಏನು ಮಾಡ್ಬೋದು ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಆಲ್ಫಾ ಅಫರ್ಮೇಷನ್ಸ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾಕಂದರೆ ಎಲ್ಲರಿಗೂ ಕನಸಿರ್ತವೆ, ಸುಪೀರಿಯಾರಿಟಿ ಇರಬೇಕು, ಥಾಟ್ಸಲ್ಲಿ ಕ್ಲಾರಿಟಿ ಇರಬೇಕು, ಪಾಸಿಟಿವ್ ಮೆಂಟಾಲಿಟಿ ಇರಬೇಕು, ಪಾಸಿಟಿವ್ ಸೆಲ್ಫ್ ಟಾಕ್ ಅಂತಾರೆ, ಅದು ಕೂಡ ಇಂಪಾರ್ಟೆಂಟು ಅಂತ. ಅವೆಲ್ಲ ನಾನು ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ದಿನ ರಾತ್ರಿ. ಸೊ ನಾನು ಅವತ್ತಿನ ದಿನ ಏನು ಮಾಡಿದೆ ಅಂತಂದರೆ, ರಾತ್ರಿ ಇದು ಹೆಂಗೆ ನನ್ನ ಒಂದು ಒಳಗಿನ ಥಾಟ್ಸ್ನ ಪೀಪಲ್ ರಿಫ್ಲೆಕ್ಟ್ ಮಾಡಿದ್ರು ಅಂತ ಹೇಳ್ತೀನಿ. ಅವತ್ತಿನ ದಿನ ರಾತ್ರಿ ನನಗೆ ಈಗ ಯುರೋಪಲ್ಲಿದ್ದೀನಿ ನಾನು, ನನಗೆ ಇನ್ನೂ ವೆಸ್ಟ್ ಕಡೆ ಹೋಗಬೇಕು, US ಕಡೆ ಹೋಗಬೇಕು ಅಂಥೇಳಿ ಒಂದು ಆಸೆ ಇತ್ತು, ಒಂದು ಡ್ರೀಮ್ ಇತ್ತು. ಸೊ ನಾನು ಅಮೇರಿಕಾದಲ್ಲಿ ಇರೋ ಥರ, ಅಥವಾ ನಾನು ಹೋಗ್ತಾ ಇದ್ದೀನಿ, ಅಥವಾ ಏನೋ ಒಂದು ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗಿಬಿಟ್ಟು ನನ್ನ ಅಮೇರಿಕಕ್ಕೆ ಯಾರೋ ಕಳಿಸಿರೋದು, ಅಥವಾ ಆ ಥರ ಒಟ್ಟಿನಲ್ಲಿ ಮೂಮೆಂಟ್ ಆಗ್ತಿರೋದು, ಅದನ್ನು ಇಮ್ಯಾಜಿನೇಷನ್ ಮಾಡ್ಬೇಕು ನಾನು. ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಸುಮ್ಮನೆ ನಾನು ಹೋಗ್ಬಿಡ್ತೀನಿ, ಅಲ್ಲಿದ್ದೀನಿ, ಇಲ್ಲಿ ಹಂಗೆ ಅಂದ್ಕೊಳ್ಳೋದಲ್ಲ. ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಅದಕ್ಕೆ ಹೇಳೋದು ನೆವಿಲ್. ಅಲ್ಲಿದ್ದೀನಿ ಅಂತ ಅನ್ಬೇಕಾದ್ರೆ ಯಾವ ಜಾಗ ಪರ್ಟಿಕ್ಯುಲರ್ ಅಲ್ಲಿದ್ದ ಹೆಂಗೆ ಫೀಲ್ ಆಗುತ್ತೆ, ಅಲ್ಲಿ ಜನಸಂಖ್ಯೆ ಹೆಂಗಿದೆ, ಅಲ್ಲಿ ವಾತಾವರಣ ಹೆಂಗಿದೆ, ಅಲ್ಲಿ ಕಲರ್ಸ್ ಏನು, ಅಲ್ಲಿ ಸೌಂಡ್ ಹೆಂಗೆ ಬರ್ತಾ ಇದೆ, ಆ ಮೆಟ್ರೋಪಾಲಿಟನ್ ಸಿಟಿ ಎಲ್ಲ ಇಮ್ಯಾಜಿನ್ ಮಾಡ್ತಾ ಇರ್ಬೇಕು. ಸೊ ಆ ಥರ ನಾನು ಮಾಡ್ತಾ ಇದ್ದೆ ಅವತ್ತಿನ ದಿನ ರಾತ್ರಿ, 3 ದಿನದ ಹಿಂದೆ. ಆ ಥರ ಮಾಡಿಬಿಟ್ಟು ಆ ಅಫರ್ಮೇಷನ್ಸ್ಗಳು ಬರ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಹಿಂದೆ ಆ ಅಫರ್ಮೇಷನಲ್ಲಿ ಲೈಫ್ ಈಸ್ ಪರ್ಫೆಕ್ಟ್ ಅಂತ ಏನಾದರೂ ಬರ್ತಾ ಇದ್ರೆ, ನನ್ನ ಲೈಫ್ ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಬರ್ತಾ ಇದ್ರೆ, ನಾನು ನನ್ನ ಲೈಫ್ನ ಅಲ್ಲಿದ್ದಾಗ ಯಾವ ಥರ ಪರ್ಫೆಕ್ಟ್ ಅಂದರೆ ಎಷ್ಟೊಂದು ಮೀನಿಂಗ್ ಇದೆ ಅಲ್ಲ. ಪರ್ಫೆಕ್ಟ್ ಅಂದರೆ ಏನು, ನಿನಗೆ ಬೇಕಾಗಿರೋ ಘಟನೆ ಆಗ್ತಿರೋದಾ, ಅಥವಾ ನೀವು ಬೇಕಾಗಿರೋ ಜಾಗದಲ್ಲಿ ಸುತ್ತಾಡ್ತಿರೋದಾ, ಅಥವಾ ನೀವು ಬೇಕಾಗಿರೋ ಜನರ ಜೊತೆ ಓಡಾಡ್ತಾ ಇರೋದಾ, ಏನು ಪರ್ಫೆಕ್ಟ್ ಅಂದರೆ ಅಂತ ನನಗೊಂದು ಮೀನಿಂಗ್ ಇರುತ್ತಲ್ಲ. ಅದು ಒಟ್ಟಿನಲ್ಲಿ ಅಮೇರಿಕಾ ಅನ್ನೋ ಒಂದು ಥಾಟ್ ಏನಿದೆ, ಅದು ನನ್ನ ಮನಸ್ಸಲ್ಲಿ ಅಫರ್ಮೇಷನ್ ಆಗಿ ಬರ್ತಾ ಇತ್ತು. ಇದನ್ನು ತುಂಬ ಇಂಟೆನ್ಸ್ ಆಗಿ ಮಾಡಿಬಿಟ್ಟು ಅವತ್ತಿನ ದಿನ ನಾನು ರಾತ್ರಿ ಮಲಗಿದೆ. ಕೀ ಏನು, ನೆವಿಲ್ ಮತ್ತೆ ಹೇಳ್ತಾರೆ, ಯಾವಾಗಲೂ ಅಬ್ಸೆಷನ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿಬಿಟ್ಟು ಮ್ಯಾನಿಫೆಸ್ಟೇಷನ್ ಬೇಗ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು. ಅಫರ್ಮೇಷನ್ ಮಾಡೋದು, ಇಮ್ಯಾಜಿನೇಷನ್ ಎಲ್ಲ ಮಾಡಬೇಕು. ರಿಸಲ್ಟ್ ಏನಾಗುತ್ತೆ, ಅಥವಾ ಈ ಹೌ ಅಂತ ಕರೀತಾರಲ್ಲ, ಯಾವ ಥರ ಅದು ಘಟನೆ ಆಗ್ಬೋದು ಅಂತ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಅವನು ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದ. ಸೊ ನಾನು ಅದೇ ಥರ ರಾತ್ರಿ ಏನೋ ಮಾಡಿದ್ದೀನಿ, ಓಕೆ ಮುಂದೆ ಸಿಚುವೇಶನ್ಸ್ಗಳು ಬರ್ತವೆ ಅಂತ ನಂಬಿಕೆ ಅಷ್ಟೇ. ಒಂದು ಪಾಸಿಟಿವ್ ಏನು ಸೆಲ್ಫ್ ಟಾಕ್ ಅಂತ ಕರೀತಾರಲ್ಲ, ಆ ಥರ ಮಾಡಿಬಿಟ್ಟು ನಂಬಿಕೆಯಿಂದ ಇದ್ದೆ. ಮರುದಿನ ಮಧ್ಯಾಹ್ನ 2 ಘಟನೆ ನಡೀತು, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಘಟನೆಗಳು. ನನಗೆ ಶಾಕ್ ಆಗಿದೆ ಆ್ಯಕ್ಚುಲಿ. ಹಿಂದಿನ ದಿನ ರಾತ್ರಿ ಆ ಥರ ಅಮೇರಿಕದ ಬಗ್ಗೆ ಅಫರ್ಮೇಷನ್ ಮಾಡಿಬಿಟ್ಟು ಮಧ್ಯಾಹ್ನ 1:30, 1:35 ಆಗಿತ್ತು ಅಂತ ಅನಿಸುತ್ತೆ. ನಾನು ಪನೀರ್ ಕುಕ್ ಮಾಡ್ತಾ ಇದ್ದೆ ಪ್ಯಾನಲ್ಲಿ.
ಕಿಚನಲ್ಲಿ ಇದೆ, ಎರಡು ಫ್ಲೋರ್ ಡೌನ್ ಹೋಗಬೇಕು. ಪನ್ನೀರ್ ಕುಕ್ ಮಾಡ್ತಾ ಇರುವಾಗ ಇಲ್ಲಿ ಹೊಸದಾಗಿರೋ ಒಬ್ಬ ವ್ಯಕ್ತಿ ಬಂದಿದ್ದ, ಪರ್ಷಿಯನಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅವನು ಇಲ್ಲೇ ಇರ್ತಾನೆ, ಅವನು ಸ್ಟೂಡೆಂಟ್. ಅವ್ನು ಆಲ್ರೆಡಿ ಮಾಸ್ಟರ್ಸ್ ಮುಗಿದೋಗಿದೆ, ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ. ಆವಾಗ ನಾನು ಕೇಳಿದೆ, ನಾನು ಕೇಳ್ತಾ ಇದ್ದ, ಏನು ನಿಂದು ಮುಗಿತಾ ಲೈಕ್ ಮಾಸ್ಟರ್ಸ್ ಅಂತ. ಹಾಗೆ ಇಲ್ಲ, ನಂದು ಲೈಕ್ ಲಾಸ್ಟ್ ಸೆಮ್ಮಲ್ಲಿದ್ದೀನಿ, ಪ್ರಾಜೆಕ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ಅವನು ಹಾಗೆ ಅಲ್ಲಿ ಪಾತ್ರೆ ತೊಳಿತಾ ಇದ್ದ. ನಾನು ಅವನ್ನ ಕೇಳಿದೆ, ನಿಂದೆ, ಅವನು ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಬಂದಿದ್ದ, ಬಟ್ ಇದೆ ಜರ್ಮನಿಲೇ ಇದ್ದ ಅವನು. ನಾನು ಅವ್ನು ಕೇಳಿದೆ, ನಿಂದೇನು ಮುಂದೆ ಪ್ಲ್ಯಾನು, ಈಗ ಮುಗೀತಲ್ವಾ, ಎಲ್ಲ ಗ್ರೇಡ್ ಎಲ್ಲ ಬಂತು, ಲೈಕ್ ಏನು ಜಾಬ್ ಏನು ಮಾಡ್ತೀಯ ಅಂತ ಕೇಳಿದೆ. ಅವ್ನು ಹೇಳ್ದ, ಇಲ್ಲ ನಾನು ಡಾಕ್ಟರೇಟ್ ಮಾಡ್ತಾ ಇದ್ದೀನಿ, ಡಾಕ್ಟರಲ್ ಸ್ಟಡೀಸ್ ಮಾಡಬೇಕು ಅಂತ ಹೇಳ್ದ. ನಾನು ಸ್ವಲ್ಪ ಹಿಂಗೆ ಪನ್ನೀರ್ ಕಲಿಸ್ತಾ ಇದ್ದೆ. ಹೌದಾ, ಎಲ್ಲಿ ಸಿಕ್ತು, ಯಾವ ಯೂನಿವರ್ಸಿಟಿ, ಜರ್ಮನಿಲೇನಾ ಅಂತಂದು. ಇಲ್ಲ, ಯುನೈಟೆಡ್ ಸ್ಟೇಟ್ಸಲ್ಲಿ ಅಂತಂದ. ನಾನು ಹಿಂಗೆ ಕಲಿಸೋದು ಹಿಂಗೆ ಸ್ಟಾಪ್ ಮಾಡಿಬಿಟ್ಟು ಇದ್ದಕ್ಕಿದ್ದೆ, ಯುನೈಟೆಡ್ ಸ್ಟೇಟ್ಸ್ ಅಂತಂದಲ್ಲ ಅಂತ ಹಿಂಗೆ ಅವನಿಗೆ ಕೇಳಿದೆ ನಾನು. ಹೌದಾ, ಯಾವ ಯೂನಿವರ್ಸಿಟಿ ಅಂತ. ಅವ್ನು ಯಾವುದೋ ರೆಪ್ಯೂಟೆಡ್ ಯೂನಿವರ್ಸಿಟಿ ಇದೆ, ತುಂಬ ಪರ್ಸನಲ್ ಇನ್ಫಾರ್ಮೇಷನ್ ಕೊಡಬೇಡ. ಅವ್ನು ಹೇಳ್ದ ಅಲ್ಲಿ ಸಿಕ್ಕಿದೆ ಅಂತ. ಆಮೇಲೆ ನಾನು ಪ್ರೊಸೀಜರ್ ಕೇಳ್ತಾ ಹೋದೆ. ಹೌದಾ, ಈಗ PhD ಮಾಡ್ಬೇಕಂತ ನನಗೂ ಸ್ವಲ್ಪ ಆಸೆ ಇತ್ತು, ಹೇಗೆ ಅದು ಏನು ಕನ್ಸಿಡರ್ ಮಾಡ್ತಾರೆ, ಯಾವ ಎಕ್ಸಾಮ್ ಬರುತ್ತೆ, ಎಂಟ್ರೆನ್ಸ್ ಹೆಂಗಿರುತ್ತೆ, ಆಮೇಲೆ ಇಂಟರ್ವ್ಯೂ ಹೆಂಗಿರುತ್ತೆ, ಪಬ್ಲಿಷ್ ಎಷ್ಟು ಪೇಪರ್ ಮಾಡಿದೆ ಅಂತ ಎಲ್ಲ ನೋಡ್ತಾರೆ, ಅಥವಾ ಜ್ಞಾನ ಇಂಪಾರ್ಟೆಂಟ್ ಅಥವಾ ಗ್ರೇಡ್ ಇಂಪಾರ್ಟೆಂಟ್ ಎಲ್ಲ ಕೇಳ್ತಾ ಇದ್ದೆ. ಅವ್ನು ಹೇಗೆ ಹೇಳ್ತಾ ಇದ್ದ ಅಂತಂದರೆ, ಅವನ ಮಾತಿನ ಒಂದು ಧಾಟಿ ಆಗಿತ್ತಂದರೆ, ಇಲ್ಲ ಭಾಳ ಈಸಿ ಇರುತ್ತೆ, ಅದಕ್ಕೆ ಭಾಳ ಎಕ್ಸಾಮ್ ಬರೆಯೋದು ಬೇಕಿಲ್ಲ, ಜಸ್ಟ್ ಇದು ಒಂದು ABC ಅಂತ ಕನ್ಸಿಡರ್ ಮಾಡಿದ್ರೆ ಆ ABC ಎಕ್ಸಾಮ್ ಬರೆದ್ರೆ ಸಾಕು. ಆಮೇಲೆ ಗ್ರೇಡ್ನವರು ಲೆಕ್ಕ ಹಿಡಿಯಲ್ಲ, ನಿನ್ನ ಜ್ಞಾನ ಎಷ್ಟಿದೆ, ನಿನ್ನ ಸ್ಕಿಲ್ ಎಷ್ಟಿದೆ, ನೀನು ಹೆಂಗೆ ಒಂದು ಟಾಪಿಕ್ನ ಅರ್ಥ ಮಾಡ್ಕೊಂಡಿದೆ ಅನ್ನೋದ್ರ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಯೂನಿವರ್ಸಿಟಿಗಳು ಹಾಗೆ ಬರೀ ಗ್ರೇಡೇ ಇಂಪಾರ್ಟೆಂಟ್ ಅಂತ ಮಾಡಲ್ಲ ಅಂತ ಈ ಥರ ಎಲ್ಲ ಅವನು ಹೇಳ್ತಾ ಇದ್ದ. ಕೊನೆಗೆ ಆಯಿತು ಅಂತ ಅವನಿಗೆ ಕೇಳ್ಬಿಟ್ಟು ಸುಮ್ಮನೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋಕ್ಕೆ. ಅವನು ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಯಾಕೆ ನೀನು ಇದರಲ್ಲೆಲ್ಲ ವಿಚಾರಿಸ್ತಾ ಇದೆಯಾ, ನಿನಗೇನಾದರೂ ಪ್ಲ್ಯಾನ್ ಇದೆಯಾ ಅಂತಂದು. ನಾನು ಹೇಳಿದೆ, ಟೆಸ್ಟ್ ಮಾಡು ಅಂತೇಳಿ. ಇಲ್ಲ, ಪ್ಲ್ಯಾನ್ ಏನೂ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಲೈಕ್ ಏನು ಮಾಡ್ತಿದ್ಯಾ ಅಂತ. ಆವಾಗ ಅವನು ಪಾತ್ರೆ ತೊಳೆದು ನಿಲ್ಲಿಸ್ಬಿಟ್ಟು ಸೈಡ್ ಬಂದು, ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಕಿಚನ್ ಕೌಂಟ್ರು, ಅಲ್ಲಿ ಬಂದ್ಬಿಟ್ಟು ಹೇಳ್ದ. ಏನಂತ ಹೇಳ್ದ ಅಂತಂದರೆ, ಒಂದು ಹೇಳ್ತೀನಿ, ಅದು ನನಗೆ ಪರ್ಟಿಕ್ಯುಲರಾಗಿ ಹೇಳಿದ್ದವನು. ಒಂದು ಹೇಳ್ತೀನಿ, ತುಂಬ ಈಸಿ ಇದೆ, ಅಮೇರಿಕಕ್ಕೆ ಹೋಗೋದು ತುಂಬ ಈಸಿ ಇದೆ, ನೀನು ಏನು ಮಾಡೋದು ಬೇಕಾಗಿಲ್ಲ, ಪೇಪರ್ ಪಬ್ಲಿಷ್ ಮಾಡಿಬಿಡು, ಗ್ರೇಡ್ ಅಷ್ಟೊಂದು ತಲೆ ಕಟ್ಕೊಳಕ್ಕೆ ಹೋಗ್ಬೇಡ, ನಿನಗಿರೋ ಸ್ಕಿಲ್ಸ್ನ ನೀನು ಡೆವಲಪ್ ಮಾಡ್ಕೊಳಕ್ಕೆ ನೀನು ಟ್ರೈ ಮಾಡು, ತುಂಬ ಈಸಿ ಇದೆ ಹೋಗೋದು ಅಂತೇಳಿ ಪದೇ ಒಂದು 3-4 ಸಲ ಅಂದೆ ಈ ಪದನ, ತುಂಬ ಈಸಿ ಇದೆ, ನೀನು ಹೋಗ್ತೀಯಾ, ತುಂಬ ಈಸಿ ಇದೆ ಅಂತ. ನನಗೆ ಒಂಥರ ಹೋಪ್ ಬಂದಂಗೆ. ಯಾಕೆಂದರೆ ನಿನ್ನೆ ರಾತ್ರಿ ಹಿಂದಿನ ದಿನ ನಾನು US ಅಲ್ಲಿ ಇದ್ದೀನಿ ಅಂತ ಪ್ರತಿಯೊಂದು ಆ ಒಂದು ಪರ್ಫೆಕ್ಟ್ ಅಂತ ಏನು ಹೇಳಿದೆ ಅಫರ್ಮೇಷನ್ ಬರುವಾಗ ನಾನು ಅದೇ ಅಫರ್ಮ್ ಮಾಡ್ತಾ ಇದ್ನಲ್ಲ, ಅಲ್ಲಿದ್ದೀನಿ, ನಾನು ಆಲ್ರೆಡಿ ಅಲ್ಲಿ ಹೋಗಿರ್ತೀನಿ ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ತಕ್ಕಂಗೆ ರೆಸೊನೇಟ್ ಆಗಂಗೆ ಇವನು ಮಾತಾಡ್ತಾ ಇದ್ದ. ಆಯಿತು ಅಂತ ಅವನು ಸ್ವಲ್ಪ ಹೋದ. ಆಮೇಲೆ ನಾನು ಮತ್ತೆ ಅಡುಗೆ ಮಾಡ್ತಾ ಯೋಚನೆ ಮಾಡ್ತಿದ್ದೆ, ಹೆಂಗೆ ನಡೀತಲ್ಲ ಇದು ಘಟನೆ, ಎಷ್ಟು ಬ್ಯೂಟಿಫುಲ್ಲಾಗಿ ನಡೀತಲ್ಲ. ನಿನ್ನೆ ರಾತ್ರಿ ನನಗೆ ನಾನೇ ಏನು ಅಂದ್ಕೊಂಡೆ, ನನಗೆ ನಾನೇ ಹಿಂಗೆ ಈಸಿ ಇದೆ ಹೋಗ್ಬೋದು ಅಂತ ಅನ್ಕೊಂಡೆ, ಇವನು ನಂತರನೇ ಮಾತಾಡಿದ್ನಲ್ಲ, ಇವನಿಗೂ ನನಗೂ ಡಿಫ್ರೆನ್ಸ್ ಏನು ಹಂಗಂದ್ರೆ, ಯಾವುದೋ ಬೇರೆ ವ್ಯಕ್ತಿ ರೂಪದಲ್ಲಿ ನನಗೆ ಮಾತಾಡ್ದಂಗೆ ಆಯ್ತಲ್ಲ. ಮತ್ತೆ ಇಲ್ಲಿ ನೋಡಿ, ಪೀಪಲ್ ರಿಫ್ಲೆಕ್ಟ್ ಯುವರ್ ಥಾಟ್ಸ್ ಅಂತ, ಇನ್ನರ್ ಥಾಟ್ಸ್ ಅಂತ. ಆಯಿತು, ಇದೊಂದು ಸಾಮಾನ್ಯ ಘಟನೆ ಅಂಥೇಳಿ ಓಕೆ ಅಂತ ನಾನು ಬಿಟ್ಟೆ. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅದೆಲ್ಲ ಮುಗಿಸಿ ನಾನು ರೆಡಿ ಮಾಡ್ತಾ ಇದ್ದೆ. ಆವಾಗ ಇಲ್ಲಿ ಮತ್ತೆ ನನಗೆ ಅರೇಬಿಯನ್ ಒಬ್ಬಳು ಫ್ರೆಂಡ್ ಇದ್ದಾಳೆ. ಅವಳಿಗೆ ಇನ್ನೊಬ್ಬಳು ಫ್ರೆಂಡು ಅವತ್ತು ಗೆಸ್ಟ್ ಆಗಿ ಬಂದಿದ್ಲು ಇಲ್ಲಿ, ಅವರು ಲಂಚ್ ಮಾಡ್ತಾ ಇದ್ದರು. ಆ ಹುಡುಗಿ ಇದ್ದಕ್ಕಿದ್ದಂಗೆ ಆ ಕಿಚನಿಗೆ ಬಂದರು. ನಾನು ಅಡುಗೆ ಮಾಡಿ ಇನ್ನೇನು ವಾಪಸ್ ಹೋಗಬೇಕಾಗಿತ್ತು ನನ್ನ ರೂಮಿಗೆ. ಆವಾಗ ಆ ಹುಡುಗಿ ಬಂದ್ಬಿಟ್ಟು, ಅವಳಿಗೆ ಇಂಗ್ಲೀಷ್ ಬರಲ್ಲ, ಜರ್ಮನ್ ಮಾತಾಡಬೇಕಾಗಿತ್ತು. ನಾನು ಅವಳ ಜೊತೆ ಜರ್ಮನ್ ಮಾತಾಡ್ತಾ ಇದ್ದೆ. ಅವರು ಇಲ್ಲಿ ಜರ್ಮನ್ ಕೋರ್ಸನ್ನು ಕಲಿತಾರಲ್ಲ, ಅದಕ್ಕೆ ಅವ್ರು ಇಂಗ್ಲೀಷ್ ಮಾತಾಡಲ್ಲ. ಸೊ ಅವರು ಯಾವ ಕೋರ್ಸ್ ಓದ್ತಾ ಇದೆ ಹಾಗೆಲ್ಲ ಮಾತಾಡ್ತಾ ಇದ್ಲು. ಸ್ಟ್ರೇಂಜರ್, ಕಂಪ್ಲೀಟ್ ಸ್ಟ್ರೇಂಜರ್ ಹುಡುಗಿ, ನನಗೆ ಯಾರಂತ ಗೊತ್ತಿಲ್ಲ. ಇಲ್ಲಿ ಒಬ್ಬ ನನ್ನ ಫ್ರೆಂಡಿನ ಫ್ರೆಂಡ್ ಅವಳು. ಸೊ ನನಗೇನು ಅನ್ನಿಸ್ತು, ಲೈಕ್ ಸ್ಟ್ರೇಂಜರು ಯಾರೋ ಏನು ಹೊಸ್ತ ಬಂದಿದೆಯಾ ಇಲ್ಲಿ ರೂಮಿಗೆ ಅಥವಾ ಯಾವುದು ಅಂತ ಕೇಳಿದೆ. ಇಲ್ಲ, ಲೈಕ್ ಒಬ್ಬಳು ಫ್ರೆಂಡ್ ಇದ್ದಾಳಲ್ಲ, ಅವಳು ನಾನು ಗೆಸ್ಟಾಗಿ ಬಂದಿದ್ದೀನಿ, ಇಲ್ಲಿ ಲಂಚ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ಲು. ನಾನು ಓಕೆ ಆಯಿತು ಅಂತ ಹೇಳ್ಬಿಟ್ಟು, ನಿಂದು ಯಾವ ಕೋರ್ಸು ಹಾಗೆ ಹಿಂಗೆ ಅಂತ ಎಲ್ಲ ಅವಳು ಏನು ಓದ್ತಿದ್ದಾಳೆ ಎಲ್ಲ ಹೇಳ್ತಾ ಇದ್ಲು. ನಾನೇನು ಓದ್ತಿದ್ದೀನಿ ಎಲ್ಲ ನಾನು ಹೀಗೆ ಅವಳಿಗೆ ಹೇಳ್ತಾ ಇದ್ದೆ. ಆಮೇಲೆ ಅವರು ಲಂಚ್ ಟೇಬಲ್ ಮೇಲೆ ಕೂತು ಲಂಚ್ ಮಾಡ್ತಾ ಇದ್ದರು. ಆಮೇಲೆ ಹಾಗೆ ಮಾತಾಡ್ತಾ ಹೋದ್ಲು, ಕನ್ವರ್ಸೇಷನ್ ಹಾಗೆ ಬೆಳೀತಾ ಹೋಯ್ತು. ಓಕೆ, ಈಗ ಮಾಸ್ಟರ್ಸ್ ಆಯ್ತಲ್ಲ, ಇನ್ನೇನು ಮುಗಿಸ್ತೀಯ ಇನ್ನೊಂದು 6 ತಿಂಗಳಲ್ಲಿ, ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅಂತ. ಆವಾಗ ನಾನು ಹೇಳಿದೆ ಸುಮ್ಮನೆ, ಹೌದು ನಾನು ಹೀಗೆ ಮುಗಿಸ್ತಾ ಇದ್ದೀನಿ, ನಾನೀಗ ಜಾಬ್ ಮಾಡಿಬಿಟ್ಟು ಯುರೋಪಲ್ಲಿದ್ದರೂ ಕೂಡ ನಾನು US ಗೆ ಹೋಗ್ಬೇಕಂತ ಏನೋ ಪ್ಲ್ಯಾನ್ಸ್ ಇದೆ ಹಾಗೆ ಹೀಗೆ ಅಂತಂದೆ.
ಇಷ್ಟೇ ನಾನು ಹೇಳಿದ್ದು, ಭಾಳ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಮತ್ತು ಅವಳಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ, ಹೇಳಿದ್ನಲ್ಲ ಸ್ಟ್ರೇಂಜರ್, ಕಂಪ್ಲೀಟ್ ಸ್ಟ್ರೇಂಜರ್. ಇಷ್ಟು ಹೇಳಿದೆ ಅಷ್ಟೇ. ನಾನು ವೆಸ್ಟ್ ಕಡೆ ಮೂವ್ ಆಗಬೇಕಂತ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಆ ಹುಡುಗಿ ಬಾಯಲ್ಲಿ ಒಂದು ಮಾತು ಬಂತು, ಹೌದಾ ಅಮೇರಿಕಕ್ಕೆ ಹೋಗ್ಬೇಕಂತ ಮಾಡಿದ್ಯಾ, ಐ ಥಿಂಕ್ ಯು ಕ್ಯಾನ್ ಡೆಫಿನೆಟ್ಲಿ ಗೋ. ಅಂದರೆ ಲಿಟಲ್ ಬೆಟ್ ಇಂಗ್ಲೀಷ್ ಮಾತಾಡ್ತಿದ್ಲು, ಕಂಪ್ಲೀಟಾಗಿ ಬರ್ತಿರಲಿಲ್ಲ, ಹೆಂಗೋ ಒಂದು, ನೀನು ಡೆಫಿನೆಟ್ಲಾಗಿ ಹೋಗ್ತೀಯಾ, ನಿಂಗೆ ಆಗುತ್ತೆ, ಅದು ತುಂಬ ಬ್ಯೂಟಿಫುಲ್ ಥಿಂಗ್ ಅದು ಅಂತ ಅಂದ್ಲು. ಹೀಗೆ ಇದೇ ಪದ ಅವಳಂದಿದ್ದು, ನಿಂಗೆ ಆಗುತ್ತೆ, ಅದು ತುಂಬ ಬ್ಯೂಟಿಫುಲ್ ಥಿಂಗ್ ಅಂತ ಅಂದ್ಲು. ನನಗೆ ಆ ಒಂದು ಮೂಮೆಂಟಲ್ಲಿ ಏನಪ್ಪ ಏನು ನಡೀತಾ ಇದೆ ಇಲ್ಲಿ, ಏನು ತಮಾಷೆ ಆಟ ಆಡ್ತಾ ಇದ್ದಾರೆ ಯಾರಾದರೂ ಇಲ್ಲಿ? ಯಾಕೆ ಅಂತಂದರೆ ಸ್ವಲ್ಪ 10 ನಿಮಿಷದಿಂದ ಆ ವ್ಯಕ್ತಿ ಬಂದ, ನೀನು ಹೋಗ್ತೀಯಾ, ಹೋಗ್ಬೋದು, ಆಗುತ್ತೆ ಅಂತೇಳಿ ಫುಲ್ಲು ಒಂಥರ ಹೋಗ್ತಾರೆ ಮಾತಾಡಿದ. ಅದು ಅಮೇರಿಕನೇ. ಇಲ್ಲಿ ಸ್ಟ್ರೇಂಜರ್ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡಿದ್ದೀನಿ ಲೈಫಲ್ಲಿ, ಜಸ್ಟ್ ಒಂದು ಮಾತು ಹೇಳಿದ್ದಕ್ಕೆ ಅವಳು ಅದನ್ನು ಅಫರ್ ಮಾಡಿದ್ಲು. ನಾನು ಹಿಂದಿನ ದಿನ ರಾತ್ರಿ ನಾನು ಹೋಗ್ತೀನಿ, ನಾವು ಹೋಗೋದು ಒಂದು ಬ್ಯೂಟಿಫುಲ್ ಥಿಂಗ್ ಅಂತ ಏನು ಅಫರ್ ಮಾಡಿದ್ದೆ, ಅದೇ ಮಾತನ್ನು ಎಕ್ಸಾಕ್ಟ್ 100%, 99.99 ಕೂಡ ಅಲ್ಲ, 100%ನ ಅವಳು ನನಗೆ ಆಫರ್ ಮಾಡಿದ್ಳು. ಎರಡನೇ ಸಲ ಅವತ್ತಿನ ದಿನನೇ ಜಸ್ಟ್ ಅರ್ಧ ಗಂಟೆ ಒಳಗಡೆ ಅದ್ರ ಒಳಗಿರೋದು ಯಾವುದೋ ಬೇರೆ ವ್ಯಕ್ತಿನ ಅಥವಾ ನಾನೇ ಅವಳ ಒಳಗೆ ಹೋಗಿ ನನಗೆ ರಿಫ್ಲೆಕ್ಟ್ ಥರ ಮಾಡ್ತಾ ಇದ್ದೀನಿ ಮಾತು ಅನ್ನೋದು ನನಗೆ ಆ ಒಂದು ಮೂಮೆಂಟಲ್ಲಿ ಶಾಕ್ ಆಯಿತು. ನನಗೆ ಅರ್ಥ ಆಯಿತು, ಇದು ನಾನು ಮಾಡಿದ ಅಫರ್ಮೇಷನ್, ಸೆಲ್ಫ್ ಟಾಕಿನ ಪರಿಣಾಮ. ಪೀಪಲ್ ಆಲ್ವೇಸ್ ರಿಫ್ಲೆಕ್ಟ್ ಯುವರ್ ಇನ್ನರ್ ಥಾಟ್ ಅಂತ. ಅವ್ರು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹಾಗಿದ್ದ ಮೇಲೆ ಬೇರೆ 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 ವ್ಯಕ್ತಿಗಳು ಇದ್ದಾರೆ ಅಂತ ಅನಿಸ್ತಾರಲ್ಲ, ಇದಕ್ಕೆ ಏನು ಡೀಲ್ ಮಾಡ್ತೀಯ ಸುಧೀಂದ್ರ ನೀನು ಅಂತ ನೀವು ಕೇಳ್ಬೋದು. ಹೆಂಗೆ ಡೀಲ್ ಮಾಡೋದು ಇದನ್ನು? ಎಲ್ಲರೂ ನಾನು ನನಗೇನು ಅನ್ಕೊಳ್ತೀನೋ ಹಾಗೆ ಹೇಳಂಗೆ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ನನಗೇನು ಅನಿಸುತ್ತೋ ಅದನ್ನು ಹೇಳಬೇಕಾಗಿತ್ತಲ್ಲ, ಯಾಕೆ ನಮ್ಮ ಲೈಫಲ್ಲಿ ನಡೀತಾ ಇಲ್ಲ ಅಂತ ನೀವು ಕ್ವಶನ್ ಮಾಡ್ಬೋದು. ಇದಕ್ಕೊಂದು ಸೊಲ್ಯೂಷನ್ ಅಂತ ಹೇಳಲ್ಲ, ಇದಕ್ಕೊಂದು ನೀರಷ್ಟಾಗಿರ್ತಕ್ಕಂಥ ಒಂದು ಸೊಲ್ಯೂಷನ್ನ ನಾನು ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗ್ತಾ ಬಂತು. ನಾನು ಒಂದು ಪೇಪರ್ನ ಓದ್ತಾ ಹೋದೆ, ಸೈಂಟಿಫಿಕ್ ಪೇಪರ್ನ ಓದ್ತಾ ಹೋದೆ. ವೇದಾಂತ ಎ ಕಂಪೇರಿಟಿವ್ ಅನಾಲಿಸಿಸ್ ವಿತ್ ವೆಸ್ಟರ್ನ್ ಸೈಕಾಲಜಿಕಲ್ ಮೆಥಡ್ಸ್ ಅಂತ ಒಂದು ಸೈಂಟಿಫಿಕ್ ಪೇಪರ್, ಅದು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಆ ಒಂದು ಪೇಪರಲ್ಲಿ ಓದ್ತಾ ಹೋದಾಗ ನೆವಿಲ್ ಹೇಳೋದೇನು, ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್ ಅಂತ. ಅಂದರೆ ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಅನಿಸಿದ್ರು ಕೂಡ, ಪ್ರಪಂಚ ನನ್ನ ಬಿಟ್ಟು ಅವರು ಇವರೆಲ್ಲ ಸೇರಿ ಪ್ರಪಂಚ ಅಂತ ಅನಿಸಿದ್ರು ಕೂಡ ಅವರೆಲ್ಲರೂ ನಿನ್ನ ಓನ್ ರಿಫ್ಲೆಕ್ಷನ್ನೇ, ಅಂದರೆ ನೀನೇ ಅವರು ಅಂತ. ಈಗ ಇದನ್ನು ಹೆಂಗೆ ಡೀಲ್ ಮಾಡುತ್ತೆ ವೇದಾಂತದಲ್ಲಿ ಅಂತಂದರೆ, ಈ ಡುವಾಲಿಟಿ ಯಾಕಿದೆ, ನನ್ನ ಬಿಟ್ಟು ಬೇರೆ ಯಾಕೆ ಕಾಣ್ತಾರೆ, ಯಾಕೆ ನಾನು ಹೇಳಿದ್ದೇನೆ ಆ ಇಬ್ಬರು ವ್ಯಕ್ತಿಗಳು ಹೇಳಿದೆಲ್ಲ, ಒಬ್ಬ ಹುಡುಗ ಹುಡುಗಿ, ಯಾಕೆ ನನ್ನ ಮಾತುಗಳನ್ನೇ ಅವರು ರಿಫ್ಲೆಕ್ಟ್ ಮಾಡಿದರು ಅಂತಂದರೆ, 2 ಮೆಥಡಿಂದ ನಮಗೆ ಒಂದು ಗೊತ್ತಾಗಲ್ಲ. ಅದು ಏನು ಅಂತಂದರೆ, ನಾವೇ ಎಲ್ಲರ ರಿಫ್ಲೆಕ್ಷನ್ ಅಂತ ಯಾಕೆ ಗೊತ್ತಾಗಲ್ಲ ಅಂತಂದರೆ, ವೇದಾಂತಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ, ಒಂದು ಅವಿದ್ಯ ಮತ್ತು ಅಸ್ಮಿತಾ ಅಂತ. ಅವಿದ್ಯ ಅಂತಂದರೆ ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕ ಭಾವನೆಗಳು ಮತ್ತು ಇಗ್ನೋರೆನ್ಸು. ಲೈಕ್ ಅವರು ಬೇರೆ, ನಾನು ಬೇರೆ, ನಮ್ಮದು ಬೇರೆ, ಅದು ಬೇರೆ, ಈ ಕಲರ್ ಬೇರೆ, ಅದು ಬೇರೆ, ಒಳ್ಳೆಯದು ಕೆಟ್ಟದ್ದು, ಮೇಲೆ ಕೆಳಗೆ, ಹಿಂದೆ ಮುಂದೆ, ನೋಡಿ ಈ ಥರ ಒಂದು ಅವಿದ್ಯವನ್ನು ಮಾಡಿ ಗ್ಯಾಪ್ ಜಾಸ್ತಿ ಆಗ್ತಾ ಹೋಯಿತು. ನೆಕ್ಸ್ಟು ಅಸ್ಮಿತಾ ಅಂತ. ಸೆಲ್ಫ್ ಅಂದರೆ ಏನು ಅಂತಲೇ ನಮಗೆ ಯಾರು ಹೇಳ್ಕೊಡಲ್ಲ. ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ ಸುಮ್ಮನೆ ಏನೋ ಕಲಿತಾ ಬರ್ತೀವಿ, ಎಜುಕೇಷನ್ನು, ಅದು ನಮಗೆ ಏನೋ ದುಡ್ಡು ಸಿಗಂಗೆ, ಏನೋ ಒಂದು ಕೆಲಸ ಸಿಗಂಗೆ ಮಾಡುತ್ತೆ, ಎಲ್ಲ ಓಕೆ. ಆದರೆ ಇದು ಎಲ್ಲಿ ನಡೀತಾ ಇದೆ, ಎಲ್ಲ ನಾನು ಅನ್ನೋ ಒಂದು ಜಾಗದಲ್ಲಿ ನಡೀತಾ ಇದೆಯಲ್ಲ ಸೆಲ್ಫ್ ಅಂತ, ಅದು ಏನು ಅಂತಲೇ ಗೊತ್ತಿಲ್ಲ ಅಂತಂದರೆ ಏನು ಮಾಡ್ತಾ ಇದೆ ಲೈಫಲ್ಲಿ, ಏನಕ್ಕೆ ಇವೆಲ್ಲ ಅಂತ. ಸೆಲ್ಫ್ ಅಂದರೆ ನಾನು ಅಂದ್ರೆ ಯಾರು ಅಂತಲೇ ತಿಳ್ಕೊಳ್ಳೋದು. ಅಸ್ಮಿತಾ ಅದು ಒಂದು ಇಗ್ನೋರೆನ್ಸು. ಸೆಲ್ಫ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋದು. ಇವೆರಡರಿಂದ ಈ ಇಗ್ನೋರೆನ್ಸ್ ಅಂತ ಇವೆರಡೂ ಒಂದು ಫ್ಯಾಕ್ಟರ್ ಸೇರಿಬಿಟ್ಟು ಬೇರೆ 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 ಅನ್ನೋದು ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟು, ಅದಕ್ಕೆ ಅವ್ರ ಥಾಟ್ಸ್ಗಳು ಬೇರೆ, ನನ್ನ ಥಾಟ್ಸ್ಗಳು ಬೇರೆ, ನಾನು ಹೇಳಿದ್ದೇನೆ ಅವ್ರು ಹೇಳಬೇಕಂತ ಇಷ್ಟ ಇಲ್ಲ, ಅವ್ರಿಗೇನು ಫೀಲಿಂಗ್ ಇರುತ್ತೆ, ಅದಕ್ಕೆ ತಕ್ಕಂಗೆ ನನಗೆ ಹೇಳ್ತಾರೆ, ನಾನು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ನಾರ್ಮಲಾಗಿ ಉಳಿಯೋ ಎಷ್ಟೋ ಜನರಿದ್ದಾರೆ ಈ ಪ್ರಪಂಚದಲ್ಲಿ. ಆದರೆ ಹಂಗಲ್ಲ, ನಾವು ಏನೋ ಅವರು ಅದೇ. ನಾ ಆ ಥರ ಹೇಳ್ತಾ ಇಲ್ಲ. ಯಾವ ಥರ ಅಂತಂದರೆ, ಅವರಿಗಿರೋ ಫೀಲಿಂಗೇ ನನಗಿದೆ ಹಂಗೆ ಹೇಳ್ತಾ ಇಲ್ಲ. ಎಲ್ಲರಿಗೂ ವಿಲ್ ಪವರ್ ಅನ್ನೋದಿದೆ. ಆದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಿದ್ದಾರೆ ಅನ್ನೋದು ಸುಳ್ಳು. ಇವತ್ತು ನಿಮಗೆ ಯಾರೋ ಪದೇ ಬೈತಾ ಇದ್ದಾರೆ ಅಂತಂದರೆ ಯಾವಾಗಲೂ ಅವ್ರು ಕೆಟ್ಟವ್ರು ಇರಲ್ಲ. ಯಾಕಂದರೆ ನೀವೇನೋ ಆ ಥರ ವರ್ಕ್ ಮಾಡ್ತಿರ್ತೀರ ಅಥವಾ ಅವ್ರಿಗೇನೋ ಇರಿಟೇಟ್ ಮಾಡ್ತಿರ್ತೀರ. ಅದೇ ಥರ ಯಾರೋ ನಮ್ಮನ್ನು ತುಂಬ ಹೊಗಳ್ತಾ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅವ್ರು ಬೇಕು ಅಂತ ಹೊಗಳ್ತಾ ಇಲ್ಲ, ನೀವು ಅವ್ರಿಗೇನೋ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಅಥವಾ ನೀವು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀರಾ ಅಂತ. ಇದು ಹೇಳ್ತಾ ಹೋಗುತ್ತೆ. ಆಮೇಲೆ ಒಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ
ಯಾಕೆ ನನ್ನೊಳಗಿನ ಥಾಟ್ಸ್ನ ನೀವು ರಿಫ್ಲೆಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ಒಳಗಿನ ಥಾಟ್ಸ್ನ ಬೇರೆ ರಿಫ್ಲೆಕ್ಟ್ ಮಾಡಬೇಕು ಅಂತ ನೆವಿಲ್ ಹೇಳ್ದ, ಅದು ಯಾಕೆ ನಿಜ ಅಂತೇಳಿ. ಹೀಗೆ ಮೊನ್ನೆ ರಾತ್ರಿ ನಾನು ಆರಿದ್ರೆ ಅಂತ ಒಂದು ನಕ್ಷತ್ರ ಇದೆ, ನೀವು ನೋಡಿದರೆ ಆಕಾಶದಲ್ಲಿ ಆರಿದ್ರೆ ಅಂತ ಒಂದು ನಕ್ಷತ್ರ ಇದೆ, ಅಥವಾ ಆರ್ದ್ರ ಅಂತ ಕರೀತಾರೆ. ಆ ನಕ್ಷತ್ರವನ್ನು ನಾನು ತದೇಕ ದೃಷ್ಟಿಯಿಂದ ನಿಂತು ನೋಡ್ತಾ ಇದ್ದೆ ನನ್ನ ರೂಮಲ್ಲಿ. ನನಗೆ ಸ್ಟಾರ್ ಗೇಜಿಂಗ್ ಅಂದರೆ ತುಂಬ ಇಷ್ಟ. ಅದನ್ನು ನೋಡ್ತಾ ನಿಂತಿದ್ದೆ. ಒಂದು ಜಾಗದಲ್ಲಿ ಫಿಕ್ಸ್ ಆಗಿ ಆರಿದ್ರೆ ನಕ್ಷತ್ರವನ್ನು ನೋಡ್ತಾ ನಿಂತಿದ್ದೆ. ಅದು ಈಸ್ಟ್ ಕಡೆ ಇತ್ತು, ನಾರ್ತ್ ಈಸ್ಟ್ ಕಡೆ ಇತ್ತು. ಅದನ್ನು ನಾನು ನೋಡ್ತಾ ನಿಂತಾಗ ಒಂದು ಯೋಚನೆ, ಒಂದು ಫೀಲಿಂಗ್ ಅಷ್ಟೇ, ಒಂದು ಸೆಕೆಂಡ್ ಬಂದಂಥ ಫೀಲಿಂಗು. ಈ ಕ್ಷಣದಲ್ಲಿ ನಾನು ಆ ನಕ್ಷತ್ರನ ನೋಡ್ತಾ ಇದ್ದೀನಲ್ಲ, ಈ ಒಂದು ಘಟನೆ ಎಲ್ಲಿ ನಡೀತಾ ಇದೆ ನನಗಿದು ಗೊತ್ತಾಗಬೇಕೀಗ. ಐ ನೋ, ಲೈಕ್ ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ, ನನ್ನ ದೇಹದೊಳಗೆ ಆಗ್ತಾ ಇದೆ, ಹೌದು. ಈ ಒಂದು ಘಟನೆ ಅಲ್ವಾ, ನಕ್ಷತ್ರ ಮಿನುಗ್ತಾ ಇದೆ, ಆರಿದ್ರೆ ನಕ್ಷತ್ರ. ಇಲ್ಲಿ ಸುಧೀಂದ್ರ ನಿಂತ್ಕೊಂಡಿದ್ದಾನೆ, ನಕ್ಷತ್ರ ಬರ್ತಿದ್ದ ಲೈಟ್ ನೋಡ್ತಾ ಇದ್ದಾನೆ. ಎಷ್ಟೋ ಜ್ಯೋತಿರ್ವರ್ಷಗಳ ಕಾಲ ದೂರ ಇದೆ ಅದು ಎಷ್ಟೋ ವರ್ಷಗಳ ಕಾಲ ತಗೊಂತಾ ಇದೆ ಲೈಟ್ ಬರೋಕ್ಕೆ, ಅದು ಬೇರೆ ಮಾತು, ಅದು ವಿಜ್ಞಾನದಲ್ಲಿ ಬರುತ್ತೆ. ಬಟ್ ತಾರ್ಕಿಕವಾಗಿ ಯೋಚನೆ ಮಾಡೋಣ, ಈ ಘಟನೆ ಆರಿದ್ರೆ ನಕ್ಷತ್ರವನ್ನು ನೋಡ್ತಿದ್ದೀನಿ ಅನ್ನೋ ಘಟನೆ ಎಲ್ಲಿ ನಡೀತಾ ಇದೆ ಅಂತ ನನಗೆ ಗೊತ್ತಾಗಬೇಕಾಯ್ತು. ಯೋಚನೆ ಮಾಡ್ತಾ ನಿಂತೆ, ಅಗ್ಲಾಡ್ತಾ ಇಲ್ಲ ನಾನು, ಸುಮ್ಮನೆ ಆರಿದ್ರೆ ನಕ್ಷತ್ರ ನೋಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ನಿಂತೆ. ಯೋಚನೆ ಏನು ಬಂತು, ಆ ನಕ್ಷತ್ರ ಹೊರಗಡೆ ಇದೆ, ನನ್ನ ಬಿಟ್ಟು ಹೊರಗಡೆ ಇದೆ. ಅಂದರೆ ಏನೋ ಒಂದು ಪ್ರಪಂಚ ಇದೆ, ಏನೋ ಒಂದು ಯೂನಿವರ್ಸ್ ಇದೆ. ಆ ಯೂನಿವರ್ಸಲ್ಲಿ ಇರ್ತಕ್ಕಂಥ ನಕ್ಷತ್ರವನ್ನು ನಾನು ಸುಧೀಂದ್ರನಾಗಿ ನೋಡ್ತಾ ಇದ್ದೀನಿ ಅಂತ. ಓಕೆ, ಇವಾಗ ಆ ನಕ್ಷತ್ರ ಹೊರಗಡೆ ಇದೆ ಅಂತ ಏನು ಗ್ಯಾರಂಟಿ, ಏನು ಪ್ರೂಫ್ ಏನು? ಯಾಕೆ ಅಂತಂದರೆ ನೀನು ನೋಡ್ತಾ ಇರೋದು ನಿನ್ನ ಕಣ್ಣಿನ ಮೂಲಕ, ನಿನ್ನ ಒಳಗಡೆ ಏನು ಆಗ್ತಾ ಇದೆಯಲ್ವಾ ಅದನ್ನು ನೋಡ್ಬಿಟ್ಟು. ಮತ್ತೆ ಹೊರಗಡೆ ಏನಿದೆ? ಹೊರಗಡೆ ಏನೂ ಇಲ್ಲಲ್ಲ, ಎಲ್ಲ ನಿನ್ನೊಳಗೆಲ್ಲ ಆಗ್ತಾ ಇರೋದು ಅಂತ. ಈಗ ಪಕ್ಕಕ್ಕೆ ಒಂದ್ಸಲ ನೋಡಿದೆ, ಪಕ್ಕಕ್ಕೆ ಜಾಗ ಇದೆ. ನಾನು ಒಂದು ಜಾಗದಲ್ಲಿ ಫಿಕ್ಸ್ ಆಗಿ ನಿಂತಿದ್ದೇನಲ್ಲ ಕಿಟಕಿ ಹತ್ರ, ಪಕ್ಕಕ್ಕೊಂದು ಜಾಗ ಇದೆ. ಅಲ್ಲಿ ಮೂವ್ ಆದರೆ ನಕ್ಷತ್ರ ಕಾಣುತ್ತಾ ಅಂತ ನೋಡೋಣ ಅಂತ. ಅಂದರೆ ಕಾನ್ಷಿಯಸ್ನೆಸ್ಸು ಇಲ್ಲೇ ಇದೆ ಅಂತ ನಾನು ಯಾವಾಗಲೂ ಅನ್ಕೊತಾ ಇದ್ನಲ್ವ, ನಾನು ನಿಂತಿರೋ ಜಾಗದಲ್ಲೇ ನನ್ನ ಕಾನ್ಷಿಯಸ್ನೆಸ್ ಇದೆ, ಅಲ್ಲಿ ನೋಡ್ತಾ ಇದ್ದೀನಿ ಅಂತ. ಸ್ವಲ್ಪ ಪಕ್ಕಕ್ಕೆ ಸರಿದೆ, ಜಸ್ಟ್ ಒಂದು 50 ಸೆಂಟಿಮೀಟರ್ಸ್ ಥರ ಪಕ್ಕಕ್ಕೆ ಸರಿದಾಗ ಮತ್ತೆ ಆರಿದ್ರೆ ನಕ್ಷತ್ರ ನೋಡೋಕೆ ಸ್ಟಾರ್ಟ್ ಮಾಡೋದು. ಪಕ್ಕಕ್ಕೆ ಸರಿದು ಅಲ್ಲೂ ಕೂಡ ಇದೇ ಫೀಲಿಂಗೆ, ಏನು ಅಲ್ಲಿ ಒಂದು ನಕ್ಷತ್ರ, ಅದು ನಾನು ನೋಡ್ತಾ ಇದ್ದೀನಿ, ಅದು ಇಲ್ಲಿ ಆಗ್ತಾ ಇದೆ. ಅವಾಗ ಇಲ್ಲಿ ಸರಿದಿದ್ನಲ್ಲ, ಹಿಂದ್ಗಡೆ ಜಾಗ ಪಕ್ಕಕ್ಕೆ ಜಾಗ ಇತ್ತಲ್ಲ, ಅಲ್ಲಿ ನಾನಿಲ್ಲ, ಇಲ್ಲಿ ನಾನಿದ್ದೀನಿ. ಇಲ್ಲಿ ನಾನು ಒಂದು ಕ್ಲಿಷ್ಟಕರವಾದ ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗ್ತಿದೆಯಾ? ಇಲ್ಲಿದ್ದಾಗ ನನಗೊಂದು ನಕ್ಷತ್ರ ಕಾಣ್ತು, ಅಲ್ಲಿ ಕಾನ್ಷಿಯಸ್ನೆಸ್ ಇದೆ ಅಂತ ಅನ್ಕೊಂಡೆ. ಆದರೆ ಪಕ್ಕಕ್ಕೆ ಬಂದೆ, ಅಲ್ಲೂ ನನಗೆ ಹಾಗೆ ಫೀಲಿಂಗ್ ಆಗ್ತಾ ಇದೆ, ಅಲ್ಲೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಹಾಗಿದ್ದ ಮೇಲೆ ಆರಿದ್ರೆ ನಕ್ಷತ್ರ ಅಲ್ಲಿದೇನಾ, ಅಥವಾ ನನ್ನ ಕಾನ್ಷಿಯಸ್ನೆಸ್ ಇಡೀ ಬ್ರಹ್ಮಾಂಡದ ಸುತ್ತ ಎಲ್ಲಿ ಹೋದ್ರೂ ಕೂಡ ತುಂಬಿಕೊಂಡಿದೆಯಾ? ಇದನ್ನು ಮತ್ತೆ ಆ ಪೇಪರಲ್ಲಿ ಅವರು ಬರೀತಾರೆ ವೇದಾಂತಗಳಲ್ಲಿ. ಕಾನ್ಷಿಯಸ್ನೆಸ್ ಅನ್ನೋದು ಒಂದು ಆಟ ಸಾಮಾನಲ್ಲ, ಅಥವಾ ಒಂದು ಮ್ಯಾಟರ್ ಥರ ಒಂದು ಏನೋ ಇಲ್ಲಿದೆ ಅಂತ ತೋರ್ಸೋಕ್ಕಾಗೋದಲ್ಲ. ಅದು ಒಂದು ಫೀಲ್ಡ್ ಥರ, ಅದು ಹರಡ್ಕೊಂಡು ಬಿಟ್ಟಿದೆ, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ಅಂತಂದರೆ ನನ್ನಲ್ಲಿ, ನಿಮ್ಮಲ್ಲಿ, ಆ ಒಂದು ಅಲ್ಲಿ ಕಾಣ್ತಾ ಇರೋ ಒಂದು ಕಾಗೆ ಒಳಗಡೆ ಕೂಡ, ಅಲ್ಲಿ ಹಾರ್ತಾ ಇರೋ ಪಾರಿವಾಳದ ಒಳಗಡೆ ಕೂಡ, ಅದಕ್ಕೆ ಹಾಕ್ತಾ ಇರೋ ಕಾಳಿನ ಒಳಗಡೆ ಕೂಡ ಆ ಒಂದು ಕಾನ್ಷಿಯಸ್ನೆಸ್ ಅಡಗಿದೆ. ಸೊ ಈ ಕಾನ್ಷಿಯಸ್ನೆಸ್ ಅನ್ನೋದೇ ಒಂದು ಫೀಲ್ಡ್. ಹಾಗಿದ್ಮೇಲೆ ಇಲ್ಲಿ ನಾವ್ಯಾರು? ಓಕೆ, ನೀನು ಹೇಳ್ತೀಯಾ ಎಲ್ಲ ಕಡೆ ಕಾನ್ಷಿಯಸ್ನೆಸ್ ಇದೆ, ಅದಕ್ಕೆ ನಾನು ಅಲ್ಲಿ ಹೋಗಿ ನಿಂತರೆ ಅದು ಪ್ರಪಂಚ ಕಾಣುತ್ತೆ, ಇಲ್ಲೋಗಿ ನಿಂತರೆ ಅದು ಪ್ರಪಂಚ ಕಾಣುತ್ತೆ. ಕಾನ್ಷಿಯಸ್ನೆಸ್ ಇರೋದಕ್ಕೆ ನಮಗೆ ಪ್ರಪಂಚ ಇದೆ ಅಂತ ಅನಿಸ್ತಾ ಇರೋದು. ಆ ಕಾನ್ಷಿಯಸ್ನಲ್ಲಿ ಅಲ್ಲಲ್ಲಲ್ಲಲ್ಲೇ ನಾವು ದೇಹ ರೂಪವನ್ನು ಪಡೆದು ಬಿಟ್ಟಿದ್ದೀವಿ. ಅಲ್ಲಿ ಕಾನ್ಷಿಯಸ್ನೆಸ್ ಕಾನ್ಸಂಟ್ರೇಷನ್ ಆಗಿ ಬರ್ತಾ ಇದೆ. ನಾನು ಇದನ್ನು ಭಾಳ ಕಾಂಪ್ಲೆಕ್ಸ್ ಆಗಿ ಹೇಳಕ್ ಹೋಗಲ್ಲ. ಒಂದು ಫೀಲ್ಡ್ ಅಂತ ಕನ್ಸಿಡರ್ ಮಾಡಿ, ದೊಡ್ಡ ಫೀಲ್ಡು, ಇಡೀ ಬ್ರಹ್ಮಾಂಡ ತುಂಬೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಆ ಫೀಲ್ಡು ಅಲ್ಲಲ್ಲಲ್ಲೇ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಅಲೆಗಳ ಥರ. ಯಾವುದೋ ಒಂದು ಅಲೆ ದೊಡ್ಡದಾಗಿ ಉಂಟಾಗುತ್ತೆ, ಅದಕ್ಕೆ ನಾವು ಜನನ ಅಂತ ಕರಿತೀವಿ. ಅಂದರೆ ಅಲ್ಲಿ ಕಾನ್ಷಿಯಸ್ನೆಸ್ಸು ಭಾಳ ಕಾನ್ಸಂಟ್ರೇಷನ್ ಆಗಿದೆ ಅಂತ. ನಮ್ಮ ಹುಟ್ಟು, ನಮ್ಮ ಎಂಬ್ರಿಯೋ ಇರುತ್ತಲ್ಲ, ತಾಯಿ ಹೊಟ್ಟೆಯಲ್ಲಿ 3 ತಿಂಗಳಿರುವಾಗ ಜೀವ ಬರುತ್ತೆ ಅಂತ ಹೇಳ್ತಾರೆ. 3 ತಿಂಗಳಾದ್ಮೇಲೆ, ಪ್ರೆಗ್ನೆಂಟ್ ಆಗಿ 3 ತಿಂಗಳಾದ್ಮೇಲೆ ಜೀವ ಅದಕ್ಕೆ ಸೇರ್ಕೊಳ್ಳುತ್ತೆ ಅಂತ ಎಲ್ಲೋ ಒಂದು ಕಡೆ ಓದಿದ್ದೆ. ಆ ಕಾನ್ಷಿಯಸ್ನೆಸ್ ಬಂತಲ್ಲ, ಆ 3 ತಿಂಗಳು ಆದಮೇಲೆ, ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ ನನಗೆ, ಆ ಬಂತಲ್ಲ, ಅಲ್ಲಿ ಆ ವೇವ್ ಜಾಸ್ತಿ ಆಗಿದೆ. ಅದೇ ಥರ ನಮ್ಮ ಗತ ಆದಮೇಲೆ, ನಮ್ಮ ಸಾವಾದ್ಮೇಲೆ ಅದು ಮತ್ತೆ ಆ ವೇವಲ್ಲಿ ತೇಲ್ಕೊಂಡು ಹೋಗ್ಬಿಡುತ್ತೆ. ಹಾಗಿದ್ಮೇಲೆ ಆ ವೇವ್ ಯಾವುದು ಅಂತಂದರೆ ಅದ್ವೈತದಲ್ಲಿ ಆನ್ಸರ್ ಬರುತ್ತೆ, ಬ್ರಹ್ಮನ್ ಅಂತ. ಬ್ರಹ್ಮನ್ ಅನ್ನೋದು ಆ ಒಂದು ಎಟರ್ನಲ್, ಎವರ್ ಲಾಸ್ಟಿಂಗ್ ಆಗಿರ್ತಕ್ಕಂಥ, ರೆಸೊನೆನ್ಸ್ ಆಗಿರ್ತಕ್ಕಂಥ, ಇಡೀ ಬ್ರಹ್ಮಾಂಡದ ತುಂಬ ಅನುರಣನ ಮಾಡ್ತಕ್ಕಂಥ ಆ ಒಂದು ಶಕ್ತಿ, ಅದು ಬ್ರಹ್ಮನ್. ಅದು ನಮ್ಮ ನಿಜವಾದ ಸ್ವರೂಪ. ಈ ಆತ್ಮನನ್ನ ಒಂದು ನಮ್ಮ ಹುಟ್ಟಿನ ಮೂಲಕ ಅದು ಕೊಲ್ಯಾಪ್ಸ್ ಆಗಿಬಿಟ್ಟು, ಆ ನಿಜವಾದ ರೂಪ ಕೊಲ್ಯಾಪ್ಸ್ ಆಗಿ ಮಾಯೆಯ ಪ್ರೆಸೆನ್ಸಲ್ಲಿ, ಅಂದರೆ ನಮ್ಮ ಹುಟ್ಟೆ ಒಂದು ಮಾಯೆ ಅಂತ ಹೇಳುತ್ತೆ. ಇದೊಂದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು.
ನಮ್ಮ ಹುಟ್ಟೆಂಬ ಮಾಯ ಕ್ರಿಯೇಟ್ ಆಗಿದ್ದರಿಂದ ಆ ಕಾನ್ಷಿಯಸ್ನೆಸ್ ಅಲ್ಲಿ ಆ ವೇವ್ ಒಂದು ಕಡೆ ಕಾನ್ಸಂಟ್ರೇಷನ್ ಆಗಿ ಒಂದು ಪಾರ್ಟಿಕಲ್ ಆಗೋಗ್ಬಿಡ್ತು. ವೇವ್ ಇದ್ದಿದ್ದು ಪಾರ್ಟಿಕಲ್ ಆಗೋಗ್ಬಿಡ್ತು. ಆ ಪಾರ್ಟಿಕಲ್ಲೇ ನಾವು, ಅದೇ ನಾನು ನಿಮ್ಮಲ್ಲಿರ್ತಕ್ಕಂಥ ಆತ್ಮನ್. ಇವಾಗ ಮತ್ತೆ ಅದರಲ್ಲಿ ಭೇದ, ನನ್ನೊಳಗೊಂದು ನಾನು ಇದೆ, ನಿನ್ನೊಳಗೊಂದು ನಾನು ಇದೆ. ನಿಮಗೆ ನಾನುನೇ ಅಂತ ಅನ್ಸುತ್ತೆ, ನನಗೆ ನಾನುನೇ ಅಂತ ಅನ್ಸೋದು. ಹಾಗಿದ್ಮೇಲೆ ಯಾಕಿದು ಭೇದ? ಯಾಕೆ ನಿನ್ನಿಂದ ನಾನು ದೂರ? ಯಾಕೆ ನೀನು ನಾನು ಯಾಕೆ ಡಿಫ್ರೆಂಟ್? ಯಾಕೆ ಈಗ ನನ್ನೊಳಗಿರೋದು ನಾನು ಆಗಿದ್ರೆ ನಿನ್ನೊಳಗೆ ನಾನು ಇರಬಾರ್ದು, ಬಟ್ ನಿನ್ನೊಳಗೂ ನಾನು ಇದೆಯಲ್ಲ, ಯಾಕೆ ನಿನ್ನೊಳಗೆ ನೀನು ಇಲ್ಲ? ನಿನ್ನೊಳಗೆ ಕೂಡ ನಾನು ಇದೆ, ನನ್ನೊಳಗೆ ಕೂಡ ನಾನು ಇದೆ ಅಂದಮೇಲೆ ಹೇಳಿದ್ನಲ್ಲ, ಅವಿದ್ಯಾ ಮತ್ತೆ ಅಸ್ಮಿತಾ, ಈ ಇಗ್ನೋರೆನ್ಸ್ ಮತ್ತೆ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತಾನೆ ಅರ್ಥ ಆಗದೆ ಇರತಕ್ಕಂಥ ಮಾಯೆಯ ಒಂದು ಎಫೆಕ್ಟ್ ಇಂದ ನಿಜವಾದ ವೇವ್ ನೇಚರ್ ಆಗಿರ್ತಕ್ಕಂಥ ಬ್ರಹ್ಮನ್ ಕೊಲ್ಯಾಪ್ಸ್ ಆಗಿ ಆತ್ಮನ್ ಅನ್ನುವ ನಮ್ಮ ಮಾಯೆಯ ಸ್ವರೂಪದಲ್ಲಿ ಬ್ಯೂಟಿಫುಲ್ ಡ್ರೀಮ್ ಆಗಿರ್ತಕ್ಕಂಥ ಈ ಲೈಫ್ ಅನ್ನೋ ಒಂದು ಫಾರ್ಮ್ ಅನ್ನ ಪಡೆದಿದೆ. ಅದಕ್ಕೋಸ್ಕರ ನನ್ನ ಥಾಟ್ಸ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಚೇಂಜ್ ಆದರೆ ಇಡೀ ಪ್ರಪಂಚ ಚೇಂಜ್ ಆಗುತ್ತೆ. ಯಾಕಂದರೆ ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್ ಅಂತ ನೆವಿಲ್ ಹೇಳ್ದಂಗೆ, ನಿಮ್ಮ ರಿಫ್ಲೆಕ್ಷನ್ನೇ ಇನ್ನೊಬ್ಬರು. ನೀವು ನಿಮ್ಮನ್ನು ತುಂಬ ಇಷ್ಟಪಟ್ಟರೆ ಜಗತ್ತು ನಿಮ್ಮನ್ನು ಇಷ್ಟಪಡುತ್ತೆ. ನೀವು ನಿಮ್ಮನ್ನು ನಾನು ಸಹಾಯ ಮಾಡ್ಕೊಳ್ತೀನಿ ಅಂತ ಮುಂದೆ ಬಂದರೆ ನಿಮಗೆ ಎಲ್ಲ ಶಕ್ತಿಗಳು ಸಹಾಯ ಮಾಡ್ತವೆ. ನಿಮ್ಮನ್ನು ನೀವು ಹೇಟ್ ಮಾಡಿದರೆ ಜನರು ನಿಮ್ಮನ್ನು ಹೇಟ್ ಮಾಡ್ತಾರೆ. ನೀವು ಒಬ್ಬರನ್ನ ಟ್ರೈ ಮಾಡಿ ನೀನು ನನ್ನ ಇಷ್ಟಪಡು ಅಂತ ನೀವು ಫೋರ್ಸ್ ಮಾಡೋಕ್ಕೆ ಹೋಗಿ ಅವ್ರು ದೂರ ಓಡೋಗ್ತಾರೆ. ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ರಿಜೆಕ್ಷನ್ ಒಪ್ಪಲ್ಲ, ನಾನು ಪ್ರಾಂಪ್ಟ್ ಆಗಿದ್ದೀನಿ, ನನ್ನ ತಪ್ಪುಗಳನ್ನು ಒಪ್ಪಿದ್ದೀನಿ, ಅವ್ರು ಆಟೋಮೆಟಿಕಲಿ ಬರ್ತಾರೆ. ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ಗಳು, ಬ್ಯೂಟಿಫುಲ್ ಫೀಲಿಂಗ್ಸ್ಗಳು, ಎವರ್ ಲಾಸ್ಟಿಂಗ್ ಫ್ಲಕ್ಚುಯೇಷನ್ಸ್ಗಳು, ಇವೆಲ್ಲ. ಇನ್ನೂ ಒಂದು ಅನಾಲಜಿ ಕೊಡೋದ್ರ ಮೂಲಕ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಏನು ಅಂತಂದರೆ, ಒಂದೆಲ್ಲ ಪಿಕ್ಚರಲ್ಲಿ ಓದ್ಬಿಟ್ಟಿದ್ದೆ, ನೋಡಿದ್ದೆ, ಇದು ಜಗತ್ತಿನ ಮೊಟ್ಟ ಮೊದಲ ಕ್ಯಾಮರಾ ಅಂತ ಒಂದು ಫೋಟೋ ಇತ್ತು. ಎಲ್ಲರೂ ಹೇಳಿದರು, ಅಲ್ಲ ಇದು ಜಗತ್ತಿನ ಮೊಟ್ಟ ಮೊದಲ ಕ್ಯಾಮ್ರಾ ಆಗಿದೆ, ಇದನ್ನು ತೆಗೆದಿದ್ದು ಕ್ಯಾಮ್ರಾ ಯಾವುದು ಅಂತ ಅಲ್ವಾ. ಇದು ತುಂಬ ಒಂದು ಫನ್ನಿ ಆಗಿರ್ತಕ್ಕಂಥ, ಜಗತ್ತಿನಲ್ಲೇ ಮೊಟ್ಟ ಮೊದಲ ಕ್ಯಾಮ್ರಾ ಅದು ಸಾಧನೆ ಏನೋ ಎಷ್ಟೋ 500 ವರ್ಷಗಳಿಂದ ಮಾಡಿತ್ತು ಅಂತ ಪೋಸ್ಟ್ ಆಗ್ತಾರಲ್ಲ, ಆ ಕ್ಯಾಮ್ರಾವನ್ನು ತೆಗೆದಿದ್ದು ಯಾವ ಕ್ಯಾಮ್ರಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈಗ ಹಾಗಿದ್ಮೇಲೆ ಜಗತ್ತಿನ ಮೊಟ್ಟ ಮೊದಲ ಕ್ಯಾಮ್ರಾವನ್ನು ಹೇಗೆ ಜಗತ್ತಿಗೆ ತೋರಿಸೋದು? ಒಂದು ಕ್ಯಾಮ್ರಾ ಬೇಕಲ್ಲ ಇನ್ನೊಂದು ಕ್ಯಾಮ್ರಾ ತೆಗೆಯೋಕ್ಕೆ. ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿ. ಆ ಕ್ಯಾಮ್ರಾವನ್ನು ಏನಾದರೂ ನೀರಲ್ಲಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರತಿಫಲನ ಆಗಿರ್ತಕ್ಕಂಥ ನೀರಲ್ಲಿ ಹೋಗಿ ತೆಗೆದ್ರೆ ಆ ಕ್ಯಾಮ್ರಾನೇ ಬರುತ್ತಲ್ಲ, ಪ್ರತಿಫಲನ ಬರುತ್ತೆ. ಅವಾಗ ನೋಡ್ಬೋದು ಜಗತ್ತಿನ ಫಸ್ಟ್ ಕ್ಯಾಮ್ರಾ. ಅಥವಾ ಕನ್ನಡಿ, ದೊಡ್ಡ ಕನ್ನಡಿ ಇರುತ್ತೆ, ಆ ಕನ್ನಡಿ ಮುಂದೆ ಹೋಗಿ ಜಗತ್ತಿನ ಫಸ್ಟ್ ಕ್ಯಾಮ್ರಾವನ್ನು ಫೋಟೋ ಕ್ಲಿಕ್ ಮಾಡಿದರೆ ಆ ಕನ್ನಡಿಯಲ್ಲಿ ಅದರ ರಿಫ್ಲೆಕ್ಷನ್ ನೋಡ್ಬಿಟ್ಟು ಅವಾಗ ಜನರಿಗೆ ನಂಬಿಕೆ ಬರ್ಬೋದು. ಯಾಕಂದರೆ ನೀವು ಹೊರಗಿಂದ ಯಾವುದೋ ಒಂದು ಕ್ಯಾಮ್ರಾ ಇದೆ ಅಂತಂದರೆ ಇದನ್ನು ತೆಗೆದೋರು ಯಾರಪ್ಪ, ಈ ಕ್ಯಾಮ್ರಾನ ತೆಗೆದೋ ಆ ಕ್ಯಾಮ್ರಾ ಯಾವುದು, ಅದು ಫಸ್ಟ್ ಇರಬೇಕಲ್ಲ ಜಗತ್ತಿನಲ್ಲಿ ಅಂತ ಹಂಗೆ ಡೌಟ್ ಬರುತ್ತೆ. ಆದರೆ ನೀವು ನೀರಲ್ಲಿ ತೆಗೆದ್ರೆ ಅಥವಾ ಕನ್ನಡಿ ಮುಂದೆ ಹೋಗಿ ತೆಗೆದ್ರೆ ಇದು ಜಗತ್ತಿನ ಮೊಟ್ಟ ಮೊದಲ ಕ್ಯಾಮ್ರಾ ಅಂತ ಯಾರಿಗೋ ನಂಬಿಕೆ ಬರುತ್ತೆ. ನಮ್ಮೊಳಗಿರ್ತಕ್ಕಂಥ ನಾನುನೇ ಇದು. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಫೀಲಿಂಗ್ ಆಗ್ತಿದೆ ಅಂತಂದರೆ, ಈಗ ಜಗತ್ನಲ್ಲಿ ಎಲ್ಲ ಇದೆ, ಅವರೊಳಗಡೆ ನಾನು ಇದೆ ಅಂತ ನಾವೇನೋ ಹೇಳ್ತೀವಿ. ಅದು ಯಾವ ಥರ ಅಂತಂದರೆ, ಹೊರಗಡೆ ಯಾವುದೋ ಕ್ಯಾಮ್ರಾ ಇದೆ ಅಂತ ಅನ್ನಕ್ಕೆ. ಅಂದರೆ ಅವರೊಳಗೆಲ್ಲ ಅವ್ರ ಫೀಲಿಂಗ್ಸ್ ಇದ್ದಾವೆ, ಅವ್ರ ವಿಲ್ ಪವರ್ ಇದೆ, ಅದಕ್ಕೆ ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಲೈಫ್ನ, ನಾವು ಯಾರನ್ನೂ ಪಡ್ಸೋಕ್ಕಾಗಲ್ಲ ನಮ್ಮನ್ನು, ಹೀಗೆಲ್ಲ ಅಂತಿರ್ತಾರಲ್ಲ ನೆಗೆಟಿವ್ ಫ್ರೀಕ್ವೆನ್ಸಿಲಿ ಅಥವಾ ಇನ್ಫೀರಿಯಾರಿಟಿ ಇರುತ್ತಲ್ಲ ಥಾಟ್ಸ್ಗಳಲ್ಲಿ. ಅವ್ರೇನು ಅನ್ಕೊಂತಾರೆ, ಎಲ್ಲರಿಗೂ ವಿಲ್ ಪವರ್ ಇದೆ, ಅವ್ರು ಬೇರೆ, ಇದು ಡುವಲ್ ನೇಚರ್ ಇದು ಬ್ರಹ್ಮಾಂಡ, ಇಲ್ಲಿ ನೋವಿದೆ, ಇಲ್ಲೊಂದು ಸಫರಿಂಗ್ ಇದೆ, ಇಲ್ಲೊಂದು ಪೇನ್ ಇದೆ, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ, ವಿಧಿ ಆಡಿಸ್ತಿದೆ ನಮ್ಮನ್ನು. ಇದೆಲ್ಲ ಸುಳ್ಳು. ಯಾರನ್ನೂ ಆಡಿಸ್ತಾ ಇಲ್ಲ. ಯಾವ ಥರ ಜಗತ್ತಿನ ಮೊಟ್ಟ ಮೊದಲ ಕ್ಯಾಮ್ರಾ ತೆಗೆಯೋಕ್ಕೆ ಆ ಕ್ಯಾಮ್ರಾದ ರಿಫ್ಲೆಕ್ಷನ್ ಬೇಕೋ, ಅದೇ ಥರ ನಮ್ಮೊಳಗಿರೋ ನಾನು ಯಾರು ಅಂತ ಅರಿಯೋಕ್ಕೆ ಅವ್ರ ಒಳಗೆ ನಾವು ನಮ್ಮನ್ನು ಕಾಣಬೇಕು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಈಗ ಜಗತ್ತಿನ ಮೊಟ್ಟ ಮೊದಲ ಕ್ಯಾಮ್ರಾವನ್ನು ಮಿರರಲ್ಲಿ ತೆಗೆದ್ರೆ ನಮಗೆ ಗೊತ್ತಾಗುತ್ತೆ ನಾನೇ ಫಸ್ಟ್ ಅಂತ. ಅಂದರೆ ಇಲ್ಲಿ ಇದೆಲ್ಲ ಇರಬೇಕಂದ್ರೆ ಏನು, ಫಸ್ಟ್ ಏನು ಬೇಕು, ನಾನು ಬೇಕು ಅಲ್ವಾ. ಈಗ ನಾನು ಇದ್ರೇ ಈ ಪ್ರಪಂಚ ನೀವು ನೋಡೋಕ್ಕಾಗೋದು. ಹಾಗಿದ್ಮೇಲೆ ಆ ನಾನುವನ್ನು ಅರಿಯೋದು ಹೆಂಗೆ ಅಂತಂದರೆ, ಆ ನಾನುವನ್ನೇ ಅರಿಯೋಕ್ಕೆ ಒಂದೇ ಒಂದು ಪಾಸಿಬಲ್ ವೇ ಇರೋದು. ಹೆಂಗೆ ಕ್ಯಾಮ್ರಾವನ್ನ ಜಗತ್ತಿನ ಫಸ್ಟ್ ಕ್ಯಾಮ್ರಾ ನೋಡ್ಬೇಕಂದ್ರೆ ನಿಮಗೆ ಪ್ರತಿಫಲನ ಬೇಕೋ, ಹಾಗೆ ನಮ್ಮೊಳಗಡೆ ಇರ್ತಕ್ಕಂಥ ನಾನುನೇ ಲೈಕ್ ಫಸ್ಟ್ ಇದೆ ಎಲ್ಲ ಅಂತ ನೋಡೋಕ್ಕೆ ಬೇರೆಯವರ ಒಳಗಿನ ನಮ್ಮನ್ನು ಕಾಣಬೇಕು, ಬೇರೆಯವರ ಒಳಗಡೆ ನಮ್ಮ ಪ್ರತಿಫಲನ ಇದೆ ಅಂತ ಕಾಣಬೇಕು. ಆವಾಗ ನಮಗೆ ಜಗತ್ತಿನಲ್ಲಿ ಫಸ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಆವಾಗ ನಾನುನೇ ಎಲ್ಲ ಅಂತ ಗೊತ್ತಾಗುತ್ತೆ. ಆ ನಾನುಯಿಂದನೇ ಎಲ್ಲ
ಲೈಕ್ ಈ ಒಂದು ಕಾನ್ಷಿಯಸ್ನೆಸ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಅವ್ರು ಏನು ಮಾತಾಡಿದ್ದಾರೆ, ಆ ಒಂದು ಪರ್ಸನ್ ಹುಡುಗ ಆಗಲಿ ಆ ಹುಡುಗಿ ಆಗಲಿ, ಇವ್ರು ಯಾರು ಹುಡುಗ ಹುಡುಗಿ ಅಲ್ಲ. ಅಂದರೆ ಅವ್ರು ಇರ್ಬೋದು, ಅವ್ರ ದೇಹಕ್ಕೆ ಅವ್ರ ಪಾಲಿಗೆ ಇರ್ಬೋದು, ಬಟ್ ಪರ್ಸ್ಪೆಕ್ಟಿವ್ ಪಾಲಿಗೆ, ಅಬ್ಸರ್ವರ್ ಪಾಲಿಗೆ, ನನ್ನ ಪಾಲಿಗೆ ಅಥವಾ ನೀವು ಅಫರ್ಮೇಷನ್ ಮಾಡೋರ ಪಾಲಿಗೆ ಅವರು ಬೇರೆಯವರಲ್ಲ. ನಿಮ್ಮ ಪಾಲಿಗೆ ನಾನು ಬೇರೆಯವನಲ್ಲ, ನನ್ನ ಪಾಲಿಗೆ ನೀವು ಬೇರೆಯವರಲ್ಲ. ನನ್ನೊಳಗಡೆ ನೀನೆಂಬ ನಾನು, ನಿನ್ನೊಳಗಡೆ ನಾನೆಂಬ ನೀನು. ಇದು ಒಂಥರ ಕಾಂಪ್ಲೆಕ್ಸ್ ಆಗಿದೆ. ಇದನ್ನ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಆ ಹುಡುಗ ಅವನ ಒಳಗಡೆ ನಾನೇ ಇರೋದು, ಆದರೆ ಆ ನಾನು ಅವನಿಗೆ ಸೇರಿದ್ದಲ್ಲ, ನನಗೆ ಸೇರಿದ್ದು. ಅದಕ್ಕೆ ನಾನೋಡೋ ಮಾತನ್ನ ಅವನೊಳಗಿರೋ ನಾನು ಮೂಲಕ ಯೂನಿವರ್ಸ್ ನನಗೆ ಆಡಿಸಿದೆ. ಇದು ಅರ್ಥ ಆಗಿದೆ ಅಂತ ನಿಮಗೆ ಅನ್ಕೋತೀನಿ. ಸೊ ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ಇದು ಅತಿರೇಕದ ಮಾತುಗಳಲ್ಲ, ಕಳೆದು ಹೋದ ಭಾವನೆಗಳ ಎಕ್ಸ್ಪ್ರೆಷನ್ ಅಲ್ಲ. ಇದು ನಿಮ್ಮೆಲ್ಲರ ನಿಜವಾದ ಮನೆಯ ಅನುರಣನ, ಆ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಸಾಂಗಿನ ಒಂದು ರಿದಮ್ ಇದು. ಅಲ್ಲಿ ನಡೀತಕ್ಕಂಥ ಕಾಸ್ಮಿಕ್ ಡ್ಯಾನ್ಸಿನ ಒಂದು ಪರಿ ಇದು. ನೀವು ಈ ಮಿರಿಯಾಡ್ಸ್ ಆಫ್ ಸನ್ಸ್, ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಅಥವಾ ಈ ಲ್ಯಾನಿಯಾಕೆ ಸೂಪರ್ ಕ್ಲಸ್ಟರ್ಸ್ ಇವೆಲ್ಲ ನೋಡಿ ಹೆಲ್ಪ್ಲೆಸ್ ವಂಡರಿಂದ ಚೈಲ್ಡ್ ಆಗಿಬಿಡ್ತಿರಲ್ಲ ನಕ್ಷತ್ರ ನೋಡುವಾಗ, ಈ ಫೀಲಿಂಗ್ನೇ ನೀವು ಕ್ರಿಯೇಟ್ ಮಾಡ್ತಿರೋದು. ಯಾಕೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಬ್ರಹ್ಮಾಂಡ ಅಂತ ಕೇಳೋದಲ್ಲ, ನಾವು ಯಾಕೆ ಇಷ್ಟು ಬ್ಯೂಟಿಫುಲ್ ಆಗಿದ್ದೀವಿ ಅಂತ ನೀವು ಕೇಳ್ಕೋಬೇಕು. ಯಾಕಂದರೆ ನೀವೇ ಬ್ರಹ್ಮಾಂಡ, ನಿಮ್ಮೊಳಗೆ ನಡೀತಾ ಇರೋ ಆ ಫೀಲಿಂಗೇ ನೀವು ನಿಮ್ಮ ಮೂಲಕ ನೀವಾಗಿ ಕ್ರಿಯೇಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನೆವಿಲ್ ಐ ಆಮ್ ಅಂತ ಏನಿದೆ ನಮ್ಮೊಳಗಡೆ, ಅದನ್ನೇ ಅವನು ಗಾಡ್ ಅಂತ ಕರೆದಿದ್ದು. ಟು ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಅವನು ಹೇಳಿದ್ದು. ಸೊ ನೀವಿದನ್ನು ಟ್ರೈ ಮಾಡಿ ನೋಡಿ. ಸೆಲ್ಫ್ ಅಫರ್ಮೇಷನ್ಗಳ ಮೂಲಕ ಅಥವಾ ಸೆಲ್ಫ್ ಪಾಸಿಟಿವ್ ಟಾಕ್ಗಳ ಮೂಲಕ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳಕ್ಕೆ ನೋಡಿ. ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಯಾವ ಮಾತುಗಳನ್ನು ನೀವು ನಿಮಗೆ ಆಡ್ತಿರೋ ಜನರು ಅದೇ ಥರ ನಿಮಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.